ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅಜಿತ್ ಬಂಧನವಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿ ಅಜಿತ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ದಾರೆ. ಪೊಲೀಸರ ಕ್ಯಾಪ್ನಿಂದ ತನ್ನ ಮುಖವನ್ನ ಮುಚ್ಚಿಕೊಂಡಿದ್ದಾನೆ ಆರೋಪಿ ಅಜಿತ್. ಫೆಬ್ರವರಿ 19ರವರೆಗೆ ಸಿಐಡಿ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಮಾಡಿದೆ. 19ರವರೆಗೂ ಕೂಡ ಈಗ ಹೆಚ್ಚುವರಿ ವಿಚಾರಣೆಯನ್ನ ನಡೆಸಲಿಕ್ಕೆ, ಸ್ಥಳ ಮಹಜರನ್ನ ನಡೆಸಲಿಕ್ಕೆ, ಈತನ ಪಾತ್ರದ ಬಗ್ಗೆ ಮತ್ತು ಸಹಕಾರ ಕೊಟ್ಟವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಅಲ್ಲಿ ಪೊಲೀಸರ ಕ್ಯಾಪ್ ಅನ್ನ ತೆಗೆದುಕೊಂಡು ಅದರ ಮೂಲಕವಾಗಿ ತನ್ನ ಮುಖವನ್ನ ಮುಚ್ಚಿಕೊಂಡಿದ್ದಾನಲ್ಲ, ಇದೇ ವ್ಯಕ್ತಿ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಅಜಿತ್. ಈತನು ಕೂಡ ತಲೆಮರೆಸಿಕೊಂಡಿದ್ದ. ಇದೀಗ ಬಂಧನ ಆಗಿದೆ. ಬಂಧನದ ಬಳಿಕದ ಪ್ರಕ್ರಿಯೆಗಳನ್ನೆಲ್ಲ ಪೂರ್ಣಗೊಳಿಸಿಕೊಂಡು ಕಸ್ಟಡಿಗೆ ಪಡ್ಕೊಂಡ ನಂತರದಲ್ಲಿ ಸಿಐಡಿ ಅಧಿಕಾರಿಗಳು ತಮ್ಮ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಖ ಮರೆಸ್ಕೊಂಡಿರ್ತಕ್ಕಂತಹ ದೃಶ್ಯ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಅಜಿತ್ ಬಂಧನವೂ ಕೂಡ ಆಗಿದೆ. ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಅಜಿತ್ ಪಾತ್ರ ಈ ಪ್ರಕರಣದಲ್ಲಿ ಹೇಗೆ ಕಾಣಿಸ್ತಾ ಇದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಇಬ್ಬರ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗಿದೆ. ಅಜಿತ್ ಮತ್ತು ಭಾರತಿ ಬಸವರಾಜ್ ಅವ್ರದ್ದು ಇಬ್ಬರದು ಪ್ರತ್ಯೇಕವಾಗಿಯೇ ಪರೀಕ್ಷೆಗಳಾಗಿರೋದು ಮತ್ತು ಇಬ್ಬರನ್ನು ಪ್ರತ್ಯೇಕವಾಗಿಯೇ ಕೋರ್ಟ್ನ ಮುಂದೆ ಹಾಜರುಪಡಿಸುವ ಪ್ರಕ್ರಿಯೆಗಳನ್ನು ಕೂಡ ನಡೆಸಲಾಗಿರೋದು. ಈಗಾಗಲೇ ಅಜಿತ್ನನ್ನು ಕಸ್ಟಡಿಗೆ ಒಪ್ಪಿಸಲಾಗಿತ್ತು. 19ನೇ ತಾರೀಕಿನವರೆಗೂ ಕೂಡ ಸಿಐಡಿ ಅಧಿಕಾರಿಗಳು ಹೆಚ್ಚಿನ ತನಿಖೆಯನ್ನು ನಡೆಸ್ತಾರೆ. ಅದಾದ ನಂತರದಲ್ಲೂ ಕೂಡ ಬಾಕಿ ಏನಾದರೂ ತನಿಖೆ ಉಳ್ಕೊಂಡಿದ್ರೆ, ಸಾಕ್ಷ್ಯಗಳ ಸಂಗ್ರಹ ಕಾರ್ಯ ಏನಾದರೂ ಬಾಕಿ ಉಳ್ಕೊಂಡಿದ್ರೆ, ಆಗ ಮತ್ತೆ ಕೋರ್ಟ್ನ ಮುಂದೆ ಕಸ್ಟಡಿ ಪಡೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಸಿಐಡಿ ಅಧಿಕಾರಿಗಳು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಅದರ ಆಧಾರ ಎಷ್ಟು ಅವಶ್ಯಕತೆ ಇದೆ ಅನ್ನೋದರ ಮೇಲೆ ತೀರ್ಮಾನ ಆಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅಜಿತ್ನ ಬಂಧನವೂ ಕೂಡ ಆಗಿದ್ದು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸದ್ಯ ಈತನ ಪಾತ್ರ ಏನು ಈ ಪ್ರಕರಣದಲ್ಲಿ? ದಿವ್ಯ ಜ್ಯೋತಿ, ಈಗಾಗಲೇ A20 ಆರೋಪಿಯಾಗಿದ್ದಂತ ಅಜಿತ್ ಏನಿದ್ರು, ಅಜಿತ್ ಇಲ್ಲಿವರೆಗೂ ಕೂಡ ಬಂಧನ ಆಗಿರ್ಲಿಲ್ಲ. ಕಾರಣ ಅಂದ್ರೆ ಆತ ಒಬ್ಬ ವಕೀಲನಾಗಿದ್ದು ಆತನನ್ನ ಬಂಧನ ಮಾಡೋದಕ್ಕೆ ಬೇರೆ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ ಪೊಲೀಸರು ಅಕ್ರಮ ನಿಯಮ ಉಲ್ಲಂಘನೆ ಬಂಧನ ಮಾಡಿದ್ದಾರೆ ಅಂತೇಳಿ ಈ ಹಿಂದೆ ಅವರು ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರು. ಆ ನಿಟ್ಟಿನಲ್ಲೇ ನ್ಯಾಯಾಧೀಶರು ಕೂಡ ಅವರ ಬಂಧನವನ್ನ ಬಿಡುಗಡೆಗೊಳಿಸಿದ್ರು. ಆದ್ರೆ ನಿನ್ನೆ ಮತ್ತೆ ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿ ಹಾಕೊಂಡಂತ ವೇಳೆಯಲ್ಲಿ ಅಷ್ಟೊತ್ತಿಗಾಗಲೇ ಸಿಐಡಿ ತನಿಖೆ ಅಧಿಕಾರಿಗಳು ಅಜಿತ್ ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ಸೂಕ್ತ ದಾಖಲೆಗಳನ್ನು ಸಲ್ಲಿಸ ಆಧಾರದ ಮೇಲೆ ತನಿಖೆ ಎದುರಿಸಿ ಅಂತ ಹೇಳಿ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ನಂತರದಲ್ಲಿ ಅಜಿತ್ ಏನಿದ್ರು ಈ ಪ್ರಕರಣದಲ್ಲಿ ಅವರನ್ನ ಬಂಧನ ಕೂಡ ಮಾಡಿರುವಂತದ್ದು. ಇದೇ 19ನೇ ತಾರೀಕು ತನಕ ಪೊಲೀಸ್ ಕಸ್ಟಡಿ ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ಈಗ ಭಾರತಿ ಬಸವರಾಜ್ ಅವರನ್ನು ಕೂಡ ನಿನ್ನೆ ಬಂಧನ ಮಾಡಿದ್ದು. ಆ ನಿಟ್ಟಿನಲ್ಲೇ ಈಗ ಸಿಐಡಿ ಅಧಿಕಾರಿಗಳು ಕೂಡ ಇವಾಗ ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಅವರು ಕೂಡ ಕಸ್ಟಡಿ ಪಡಿತಾರೆ. ಇದೇ ಮೊದಲ ಬಾರಿಗೆ ಅಜಿತ್ ಮತ್ತೆ ಭಾರತಿ ಬಸವರಾಜ್ ಏನಿದ್ರು ಈ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರೋದ್ರಿಂದ ಅವರ ಹೇಳಿಕೆಗಳು ಕೂಡ ಬಹಳ ಮಹತ್ವದ್ದಾಗಿದ್ದು. ಇವರಿಬ್ರು ಕೂಡ ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳಿದಾವೆ. ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ಸಿಐಡಿ ಅಧಿಕಾರಿಗಳು ಭಾರತಿ ಬಸವರಾಜ್ ಕಸ್ಟಡಿಗೆ ಪಡೆದು ಅಜಿತ್ ಮತ್ತೆ ಭಾರತಿ ಬಸವರಾಜ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆದಂತ ಸಂದರ್ಭದಲ್ಲಿ ಅಜಿತ್ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ, ಮತ್ತೆ A1 ಆರೋಪಿಯಾಗಿರುವಂತ ಜಗದೀಶ್ ಕೂಡ ಯಾರು ಅಂತ ಗೊತ್ತಿಲ್ಲ. ಈ ಬಿಕ್ಲು ಶಿವ ಏನಿದ್ದ ಆತ ಕೂಡ ನನಗೆ ಯಾವತ್ತೂ ನೋಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಸಿಐಡಿ ಅಧಿಕಾರಿಗಳ ತನಿಖೆಯಲ್ಲಿ ಬಿಕ್ಲು ಶಿವ ಮತ್ತೆ ಭಾರತಿ ಬಸವರಾಜ್ ಅವ್ರ ನಡುವೆ ಭೂಮಿ ಸಂಬಂಧಪಟ್ಟ ಹಾಗೆ ಗಲಾಟೆಗಳಾಗಿರುವಂತದ್ದು, ಹಲವು ಸ್ಟೇಷನ್ಗಳಲ್ಲಿ FIR ಮಾಡ್ಕೊಂಡಿರುವಂತದ್ದು, ಮತ್ತೆ ಜಗದೀಶ್ ಮತ್ತೆ ಅಜಿತ್ ಜೊತೆಗೆ ಕುಂಭಮೇಳಕ್ಕೂ ಕೂಡ ಹೋಗಿರ್ತಾರೆ. ಹಲವು ಬರ್ತ್ಡೇ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವರು ಒಟ್ಟಾಗಿ ಇದ್ದಿದ್ದಂತ ಫೋಟೋಗಳು, ಅದಕ್ಕೆ ಪೂರಕ CDR ಆಗಿರ್ಬೋದು, ಟವರ್ ಡಂಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟ ನಂತರದಲ್ಲೇ ಕೋರ್ಟಿಗೆ ಜಾಮೀನನ್ನು ವಜಾ ಮಾಡಿರುವಂತದ್ದು. ಆ ನಿಟ್ಟಿನಲ್ಲೇ ಈಗ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆ ನಡೆಸಬೇಕಾಗಿದೆ. ತನಿಖೆ ನಂತರದಲ್ಲೇ ಯಾರ್ಯಾರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ದಿವ್ಯ ಜ್ಯೋತಿ, ಉಮೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ.